ನ್ಯೂ ಜಾಯ್ನಿನಾ? ಹೆಸರೇನು? ಮಲ್ಲಿ. ಚೆನ್ನಾಗಿದೆ. ಏನೇನಿಂದ ಅವ್ರ ಹತ್ರ ಮಾತು? ಸುಮ್ಮನೆ ಬಂದ್ ಕೆಲಸ ಮುಗಿಸ್ಕೊಂಡೋಗ್ಬೇಕು ತಾನೆ. ಅವ್ರನ್ನ ಯಾರಂತ ತಿಳ್ಕೊಂಡೆ? ಟ್ರೈನಿ IPS ಆಫೀಸರು. ಪ್ರಾಕ್ಟಿಕಲ್ ಟ್ರೈನಿಂಗಿಗೆ ಅಂತ ಸ್ಟೇಷನಿಗೆ ಬಂದಿದ್ದಾರೆ. ನಾಳೆ ಆಫೀಸರ್ ಆಗಿ ಯಾವ ಸ್ಟೇಷನ್ಗೆ ಹೋಗ್ತಾರೋ ಗೊತ್ತಿಲ್ಲ. ಮೊದಲು ರೆಸ್ಪೆಕ್ಟ್ ಕೊಡೋದು ಕಲ್ತ್ಕೋ. ರೆಸ್ಪೆಕ್ಟು. ಸಾರಿ ಮೇಡಮ್, ಗೊತ್ತಿರಲಿಲ್ಲ. ಇಟ್ಸ್ ಓಕೆ. ಹೋಗು, ಬಂದ್ ಕೆಲಸ ಮುಗಿಸ್ಕೊಂಡು ಹೋಗು. ಇನ್ನು ಲೇಟ್ ಮಾಡೋದು ಬೇಡ. ಇಮಿಡಿಯೇಟಾಗಿ ಕೀಮೋಥೆರಪಿ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವಿಬ್ಬರು ಕೂತು ಡಿಸ್ಕಸ್ ಮಾಡಿ. ಆಮೇಲೆ ನಮ್ಮ ಕೌನ್ಸಿಲರ್ ಜೊತೆ ಒಂದು ಸೆಷನ್ ಇರುತ್ತೆ. ಕೀಮೋ ಶುರು ಆದಮೇಲೆ ನಮ್ಮ ಬಾಡಿ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ, ಯಾವ ರೀತಿ ಬದಲಾಗುತ್ತೆ ಅನ್ನೋದನ್ನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾನು ನಿಮಗೆ ಇದನ್ನು ಭಯಪಡಿಸೋಕ್ಕೆ ಹೇಳ್ತಾ ಇಲ್ಲ, ಮೆಂಟಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನೀವಿಬ್ಬರು ಕೂತು ಮಾತಾಡಿ, ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಿ, ಆಮೇಲೆ ನಮಗೆ ತಿಳಿಸಿ. ನಾನು ನಮ್ಮ ಟೀಮ್ ಜೊತೆ ಮಾತಾಡಿ ಕೀಮೋ ಯಾವಾಗ ಶುರು ಮಾಡೋದಂತ ನಾನು ಹೇಳ್ತೀನಿ. ಇದು ಸರಿ ಹೋಗುತ್ತಾ? ಇಲ್ಲಿಗೆ ಬರೋ ಪ್ರತಿಯೊಬ್ಬರು ಇದೇ ಪ್ರಶ್ನೆ ಕೇಳ್ತಾರೆ. ಖಂಡಿತ ತೊಂದರೆ ಇದೆ. ಇದನ್ನು ಲೈಟಾಗಿ ತೊಗೊಳಕ್ಕಾಗಲ್ಲ. ಟ್ರೀಟ್ಮೆಂಟ್ ಕೂಡ ಅಷ್ಟೇ ಸಿಂಪಲ್ ಅಲ್ಲ. ಆದರೆ ಹೆದರೋ ಅಗತ್ಯ ಇಲ್ಲ. ಯಾಕೆಂದರೆ ಟ್ರೀಟ್ಮೆಂಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಪೇಷಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಹೀಗಾಗುತ್ತೆ ಹಾಗಾಗುತ್ತೆ ಅಂತ ಯೋಚನೆ ಮಾಡೋದು ಬಿಟ್ಟು ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಸರಿ ಡಾಕ್ಟರ್, ನಾವು ಒಂದ್ಸತಿ ಮಾತಾಡ್ಬಿಟ್ಟು ಆಮೇಲೆ ನಮ್ಮ ಡಿಸಿಷನ್ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು. ನಿಮ್ಮನ್ನು ನೋಡಿ ನಂಗೆ ತುಂಬ ಸಂತೋಷ ಆಯಿತು ಮೇಡಮ್. ಪ್ರತಿ ವರ್ಷ ಯಾರಾದರೂ ಒಬ್ಬರು ಟ್ರೈನಿಂಗಿಗೆ ಅಂತ ಬರ್ತಾರೆ. ಆದರೆ ಅದರಲ್ಲಿ ಅರ್ಧಕ್ಕರ್ಧ ಜನರಿಗೆ ಇದು ಜಸ್ಟ್ ಫಾರ್ಮಾಲಿಟಿ ಅಷ್ಟೇ. ಸಮಯ ಹೋಗದೇ ಕಾಯ್ತಾ ಇರ್ತಾರೆ. ಆದರೆ ನೀವು ಫಸ್ಟ್ ಡೇಯಿಂದ ಶ್ರದ್ಧೆಯಿಂದ ಕಲ್ತ್ಕೋಬೇಕು ಅಂತ ಎಷ್ಟು ಪಣ ತೊಟ್ಟಿದ್ದೀರಾ. ನಿಜವಾಗ್ಲೂ ನೀವು ಗ್ರೇಟ್ ಮೇಡಮ್. ಹಾಗೆಲ್ಲ ಏನೂ ಇಲ್ಲ. ಇವಾಗಷ್ಟೇ ಕಲಿಯೋಕ್ಕೆ ಶುರು ಮಾಡಿದ್ದೀನಿ. ಕಲಿಯೋದು ತುಂಬ ಇದೆ. ಇದೇ ಸ್ಪಿರಿಟ್ಟು ಕೊನೆವರೆಗೂ ಇರಲಿ ಮೇಡಮ್. ಲತಾ, ಬನ್ನಿ ಇಲ್ಲಿ. ನೆನ್ನೆ ನೀವು ಲೀವಲ್ಲಿ ಇದ್ದೀರಲ್ಲ? ಹಾಂ ಸರ್. ಇವರು ಮಲ್ಲಿ ಮೇಡಮ್ ಅಂತ IPS ಟ್ರೈನಿಂಗ್ ಮುಗಿಸಿ ಈ ಸ್ಟೇಷನಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ತೊಗೊಳಕ್ಕೆ ಬಂದಿದ್ದಾರೆ. ನಮಸ್ತೆ. ತುಂಬ ಸ್ಟ್ರಿಕ್ಟು ಮೇಡಮ್ಮು. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ. ನಾವು ನಿಮ್ಮಲ್ಲೊಬ್ಳು ಅಷ್ಟೇ ಕೆಲಸ ಕಲಿಯೋಕ್ಕೆ ಬಂದಿದ್ದೀನಿ. ನೀವು ಹಾಗೆಲ್ಲ ಹೇಳಿ ಹೆದರಿಸ್ಬೇಡಿ. ನಾವು ಹುಲಿನೋ ಸಿಂಹನೋ ಅಲ್ಲ, ಬರೀ ಮಲ್ಲಿ ಅಷ್ಟೇ. ಸರಿ, ಊಟ ಮಾಡೋಣವಾ? ಲಂಚ್ ಟೈಮ್ ಆಯಿತು ಅಲ್ವಾ? ಮೇಡಮ್, ಇದು ಲಂಚ್ ಟೈಮ್ ಅಲ್ಲ, ಟೀ ಟೈಮು. ಸ್ಟೇಷನ್ನಲ್ಲಿ ಟೈಮ್ ಟೇಬಲೇ ಬೇರೆ ಥರ ಇರುತ್ತೆ. ನಿಧಾನವಾಗಿ ನಿಮ್ಗೆ ಅಭ್ಯಾಸ ಆಗುತ್ತೆ. ಆನಂದ್ ಮೇಡಮ್, ಟೀನಾ ಕಾಫಿನಾ? ಟೀ. ಎಲ್ರಿಗೂ ಟೀ ಹೇಳಿ. ಸರಿ, ಹಾಗಿದ್ರೆ ಹೊಸ ಟೈಮ್ ಟೇಬಲಿಗೆ ನಾನು ಅಡ್ಜಸ್ಟ್ ಆಗಬೇಕು ಅಂತ ಅನ್ನಿ. ಆಗಲೇಬೇಕು ಮೇಡಮ್. ಇಲ್ಲಿ ಗಡಿಯಾರ ನೋಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಟೈಮ್ ಟು ಟೈಮ್ ಮನೆಗೆ ಹೋಗೋದಕ್ಕೂ ಆಗಲ್ಲ. ಹೋಗ್ತಾ ಹೋಗ್ತಾ ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಹೌದು ಅಣ್ಣ, ನಿಮಗೆ ಇಲ್ಲಿ ಎಷ್ಟು ವರ್ಷ ಸರ್ವಿಸು? 30 ವರ್ಷ ಸರ್ವಿಸ್ ಆಗಿದೆ ಮೇಡಮ್. 30 ವರ್ಷನಾ? ಹಾಗಿದ್ರೆ ನಿಮ್ಮ ಹತ್ರ ಹೇಳೋದಕ್ಕೆ ತುಂಬ ಸ್ಟೋರೀಸ್ ಇರುತ್ತೆ ಅಂತ ಅನ್ನಿ. ಸ್ಟೋರೀಸಾ? ತುಂಬ ರಾಶಿಗಟ್ಟಲೆ ಸ್ಟೋರೀಸ್ ಇದೆ ಮೇಡಮ್. ಬರೀತಾ ಹೋದರೆ ಒಂದು ಪುಸ್ತಕನೇ ಮಾಡ್ಬೋದು, ಅಷ್ಟು ಸ್ಟೋರೀಸ್ ಇದೆ. ಸರಿ, ಆಗಿದ್ರೆ ಒಂದೊಂದೇ ಕೇಳ್ತಾ ಹೋಗ್ತೀನಿ. ಆಯ್ತಮ್ಮ.